ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ಇವತ್ತು JEE ಮೈನ್ಸ್ 2025ರಲ್ಲಿ ಕೇಳಿದಂಥ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಅಥವಾ ಏರಿಯಾ ಅಂಡರ್ ದಿ ಕರ್ವ್ ಚಾಪ್ಟರ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಫಸ್ಟ್ ಇಯರ್ PUCಯಲ್ಲಿ ಬೇಸಿಕ್ಸನ್ನು ಕಲ್ತಿರ್ತೀರಿ ಅಥವಾ ವಿದ್ಯಾರ್ಥಿಗಳು ಕಲ್ತಿರ್ತಾರೆ ಅವರೆಲ್ಲ ಈ ಪ್ರಶ್ನೆಯನ್ನು ಬಹಳ ಸರಳವಾಗಿ ಉತ್ತರಿಸುವಂಥದ್ದು. even though this chapter is based on application of integrals, ನಾವಿದನ್ನು ಇಂಟಿಗ್ರೇಷನ್ ಯೂಸ್ ಮಾಡ್ದೇನೆ ಹಾಗೆ ಸಾಲ್ವ್ ಮಾಡುವಂಥದ್ದು. ಪ್ರಶ್ನೆ ಓದ್ತಾ ಇದ್ದೀನಿ. ಏರಿಯಾ ಆಫ್ ದಿ ರೀಜನ್ ಇನ್ಸೈಡ್ ದಿ ಸರ್ಕಲ್ x minus 2 root 3 whole square plus y square is equal to 12 and outside the parabola y square is equal to 2 root 3 x is ಅಂತಿದೆ. 4 ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಆಮೇಲೆ ನೋಡೋಣ. ಮೊದಲಿಗೆ ನಾವು ಈ ಸರ್ಕಲನ್ನು ಬರೆಯೋಣ. ರೈಟ್, ಸರ್ಕಲ್ಲು ಬಹಳ ಸಿಂಪಲ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದು. ರೈಟ್, ಸೊ ಲೆಟ್ ಅಸ್ ಡ್ರಾ ದ ಸರ್ಕಲ್ ಫಸ್ಟ್. ಈ ಸರ್ಕಲದು ಸೆಂಟರ್ ಹೇಳ್ತೀರಾ? ಸೆಂಟರ್ ಯಾರು ಬೇಕಾದರೂ ಹೇಳುವಂಥದ್ದು 2 root 3, 0. ಹೌದಲ್ವಾ? ದ ಸೆಂಟರ್ ಈಸ್ 2 root 3, 0 ಬಿಕಾಸ್ y minus 0 whole square ಆಗಿರೋದ್ರಿಂದ 2 root 3, 0 ಆಯಿತು. ಹೌದಲ್ವಾ? ಸೆಂಟರ್ ಸಿಕ್ತು. ರೇಡಿಯಸ್ ಹೇಳಿ ನೋಡೋಣ. ಬಿಕಾಸ್ ಆಸ್ ದಿಸ್ ಈಸ್ 12 ಈಸ್ 2 root 3 square, ರೇಡಿಯಸ್ ಈಸ್ 2 root 3. ಹಾಗಿದ್ರೆ ಸರ್ಕಲಿನ ವಿಶೇಷ ಏನಪ್ಪ ಅಂದರೆ ಸರ್ಕಲ್ ಈಸ್ ಟಚಿಂಗ್ y ಆಕ್ಸಿಸ್. ಇದು 2 root 3 ಆದರೆ ವಾಟ್ ಈಸ್ ದಿಸ್? ದಿಸ್ ಈಸ್ 2 root 3, 2 root 3. ಒಪ್ಕೋತೀರಲ್ವಾ? ಸರ್ಕಲ್ ಸಿಕ್ತು, ರೇಡಿಯಸ್ ಸಿಕ್ತು, ಸೆಂಟರ್ ಸಿಕ್ತು. ಇವಾಗ ಪ್ಯಾರಾಬೋಲಾ ಬರೆಯೋಣ. ಪ್ಯಾರಾಬೋಲಾ y square is equal to 2 root 3x ಅಂತಿದೆ. ಸೊ ಇಟ್ ಶುಡ್ ಬಿ ಎ ಪ್ಯಾರಾಬೋಲಾ ಲೈಕ್ ದಿಸ್. ಹಾಗಿದ್ರೆ ಈ ಪ್ಯಾರಾಬೋಲಾ ಈ ಸರ್ಕಲನ್ನು ಎಲ್ಲೆಲ್ಲಿ ಭೇಟಿ ಆಗ್ತಾ ಇದೆ 2 ಪಾಯಿಂಟು ಅಂತ ನೋಡಬೇಕು. ಸುಮ್ಮನೆ ರಫ್ ಸ್ಕೆಚಲ್ಲಿ ಬರೆದಿದ್ದೀನಿ, ಆಮೇಲೆ ನೋಡೋಣ. ನಮಗೆ y square is equal to 2 root 3x ಅಂತಿದೆಯಲ್ಲ, ಎಕ್ಸ್ಗೆ ಏನಾದರೂ 2 root 3 ಕೊಟ್ಟರೆ y square is equal to 2 root 3 whole square ಆಗುತ್ತೆ. y square is equal to 2 root 3 whole square ಅಂದರೆ 12 ಆಗುತ್ತೆ. ಸೊ ದಟ್ ಮೀನ್ಸ್ ಟು ಸೇ 2 root 3, 2 root 3 should be a point on the circle as well as on the parabola. ಆದ್ರಿಂದ the curve should pass through this. ದಟ್ ಈಸ್ ದಿ ಪ್ಯಾರಾಬೋಲಾ. ಹೌದಲ್ವಾ? ಸೊ ಇದು ಪ್ಯಾರಾಬೋಲಾ. ಯಾವುದು? 2 root 3, 2 root 3 ಮೂಲಕ ಪ್ಯಾರಾಬೋಲಾ ಪಾಸ್ ಆಗ್ತಾ ಇದೆ. ಸೊ ಕೆಳಗಡೆ ಎಲ್ಲಿ ಪಾಸ್ ಆಗ್ತಾ ಇದೆ ನೀವೇ ಹೇಳ್ತೀರಿ. ಏನದು? 2 root 3, -2 root 3 ಆಯಿತು. ಹೌದಲ್ವಾ? ಈಗ ಅವರ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಪಾಸಿಂಗ್ ಥ್ರೂ ಆರಿಜಿನ್, ರೈಟ್? ಸೊ ಅವ್ರ ಪ್ರಶ್ನೆ ಏನಪ್ಪ ಅಂದರೆ ವಾಟ್ ಈಸ್ ದಿ ಏರಿಯಾ ಬಿಟ್ವೀನ್ ದ ಟೂ? ಈ ಎರಡರ ನಡುವೆ ಇರುವಂಥ ಏರಿಯಾ ಏನು ಅಂದರೆ ಈ ಏರಿಯಾ ಕೇಳ್ತಾ ಇದ್ದಾರೆ. ಅದೊಂದೇನ ಕೇಳ್ತಾ ಇದ್ದಾರೋ, ಈ ಕಡೆ ಕೆಳಗಡೆದು ಕೂಡ ಕೇಳ್ತಾ ಇದ್ದಾರೆ. ದಿಸ್ ಈಸ್ ದ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ಸರ್ಕಲ್ ಆ್ಯಂಡ್ ಪ್ಯಾರಾಬೋಲಾ. ಫೈನ್. ಸೊ ನಾವೇನಾದರೂ ಈ ಹಾಫ್ ಸರ್ಕಲ್ದು ಏರಿಯಾ ಅಥವಾ ಸೆಮಿ ಸರ್ಕಲ್ ಏರಿಯಾ ಕಂಡುಹಿಡಿಯೋಕ್ಕಾಗತ್ತೆ ನೋಡೋಣ. ಸೊ ಫುಲ್ ಸರ್ಕಲ್ ಏರಿಯಾ ಏನಪ್ಪ? ಪೈ ಆರ್ ಸ್ಕ್ವೇರ್. ಪೈ ಇಂಟು ಆರ್ ಸ್ಕ್ವೇರ್ ಅಂದರೆ 12. ಹೌದಲ್ವಾ? ಪೈ ಆರ್ ಸ್ಕ್ವೇರ್ ಈಸ್ ದ ಏರಿಯಾ ಆಫ್ ದಿ ಫುಲ್ ಸರ್ಕಲ್. ಅದರಲ್ಲಿ 4/4 ಭಾಗ ಅಂದರೆ ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ ವಿ ವಿಲ್ ಗೆಟ್ 3 pi ಆಸ್ ದ ಏರಿಯಾ ಆಫ್ quadrant of circle. 3 pi is the area of the quadrant of circle. ನಮಗೆ ಈ ಕ್ವಾಡ್ರೆಂಟ್ ಆಫ್ ಸರ್ಕಲಲ್ಲಿ ಈ ಜಾಗ ಬೇಡ. ಯಾವುದು? ಈ ಟ್ರಯಾಂಗಲ್ ಥರ ಕಾಣಿಸ್ತಿದೆಯಲ್ಲ, ಅದು ಟ್ರಯಾಂಗಲ್ ಅಲ್ಲ ಸರ್, ಅದು ಟ್ರಯಾಂಗ್ಯುಲರ್ ಥರ ಇರೋದು ಪ್ಯಾರಾಬೋಲಿಕ್ ಪಾರ್ಟ್ ಅದು. ಆಯಿತಾ? ಈ ಜಾಗ ಬೇಡ ನಮಗೆ. ನಾನು ನಿಮಗೊಂದು ಹೊಸ ಕಾನ್ಸೆಪ್ಟ್ ಕಲಿಸ್ಕೊಡ್ತೀನಿ. ಕನ್ಸಿಡರ್ ಎ ಪ್ಯಾರಾಬೋಲಾ ಲೈಕ್ ದಿಸ್. Consider this as the axis. This is a line perpendicular to axis. Right. Now, ಈ ಏರಿಯಾ ಏನು ಬರುತ್ತಲ್ಲ, ಇದು ದಿಸ್ ಏರಿಯಾ ಶೇಡ್ ಮಾಡ್ತಾ ಇರುವಂಥ ಏರಿಯಾ ಏನಿದೆ, ರೈಟ್, ಈ ಏರಿಯಾ, ದಿಸ್ ಏರಿಯಾ ಈಸ್ ಆ್ಯಕ್ಚುಲಿ
2/3 ಆಫ್ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ಇದು ರೆಕ್ಟ್ಯಾಂಗಲ್ ಕಂಪ್ಲೀಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ ಏರಿಯಾ ಏನು ಬರುತ್ತೆ ಅದ್ರದ್ದು 2/3 ಏರಿಯಾ ಪ್ಯಾರಬೋಲಾ ಒಳಗೆ ಬರುವಂಥ ಏರಿಯಾ. ಈ ಏರಿಯಾ ಇದೆಯಲ್ಲ, 2/3 ಆಫ್ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ದಿಸ್ ಈಸ್ 2/3 ಟೈಮ್ಸ್ ರೆಕ್ಟ್ಯಾಂಗಲ್ ಏರಿಯಾ. ಇಲ್ಲಿರೋದು ಈ ಒಂದು ಇದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ವಿಡ್ತ್ 2/3, ಹೈಟು 2/3 ಅಂದರೆ 2/3 ಇಂಟು 2/3 ಶುಡ್ ಬಿ ದಿ ಏರಿಯಾ ಆಫ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ಲು ಅಲ್ಲ ಅದು, ದಟ್ ಈಸ್ ಸ್ಕ್ವೇರ್ ಅಲ್ವಾ. ವಾಟ್ ಈಸ್ 2/3 ಇಂಟು 2/3? 2/3 ಇಂಟು 2/3 ಈಸ್ 12. ಇದರದ್ದು 2/3 ಟೈಮ್ಸ್ ಏರಿಯಾ ಏನಾಗುತ್ತೆ ಹೇಳ್ತೀರಾ? 3 4 12, ಕರೆಕ್ಟ್? 4 into 2 is 8. Do you agree with me? ನಮಗೆ ಈ ಏರಿಯಾ ಏನಿದೆಯಲ್ಲ, ಇದು ಆಕಾಶ ನೀಲಿ ಬಣ್ಣದಲ್ಲಿ ಬರೆದಿರೋದು, ದಟ್ ಈಸ್ 8. ಈ ಸರ್ಕಲ್ ಒಳಗಡೆ ಇರೋದು ಇಷ್ಟು ಜಾಗ, ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದಿಷ್ಟು ಜಾಗ ಏನಿದೆ, ಈ ರೆಡ್ ಕಲರ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದಿಷ್ಟು ಜಾಗ 3π. 3πಯಲ್ಲಿ 8 ತೆಗೆದುಬಿಟ್ರೆ ನಮಗೆ ಬೇಕಾಗಿರೋದು ಸಿಗ್ತದೆ, ಹೌದಲ್ವಾ? ಸೊ 3π minus 8 ಈಸ್ ನಾಟ್ ದಿ ರಿಕ್ವೈರ್ಡ್ ಏರಿಯಾ. ನಮಗೆ ಬೇಕಾಗಿರೋದು ಇದು ಕೂಡ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು 3π/8. ಈ ಕೆಳಗಡೆ ಮಾರ್ಕ್ ಮಾಡಿದ್ದೀನಲ್ಲ, ದಿಸ್ ಈಸ್ ಆಲ್ಸೋ 3π minus 8, ದಿಸ್ ಈಸ್ ಆಲ್ಸೋ 3π minus 8. ಇವಾಗ ರಿಕ್ವೈರ್ಡ್ ಏರಿಯಾ ಅಂತ ಬರೀತಾ ಇದ್ದೀನಿ 2 times 3π minus 8. 2 times 3π ಅಂದರೆ 6π minus 8 ಅಂದರೆ 16. 6π minus 16, ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡಿ ಇಲ್ಲಿ, ಈವನ್ ದೋ ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ application of integrals, we have not used integrals here. We have tried to do this using basics of area of circle and area of parabola. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ನಿಮಗೆ ಈ ಥರದ ಕಾನ್ಸೆಪ್ಟ್ಗಳು ಇಷ್ಟ ಆದರೆ ದಿವಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಲಹೆ ಸೂಚನೆಗಳಿಗೆ ಈ ನಂಬರ್ಗೆ ಡಯಲ್ ಮಾಡಿ 8762424646. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.